ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಗೈಸ್, ಈ ಒಂದು ವಿಡಿಯೋನಲ್ಲಿ ಫೋನ್ ಪೇ ಅಪ್ಲಿಕೇಶನ್ ಇಂದ ನೀವು ಯಾವ ರೀತಿಯಾಗಿ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಸಾಲ ತಗೋಬಹುದು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ತುಂಬಾ ಕಷ್ಟ ಇದೆ ಅಂತಂದ್ರೆ, ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್, ಈವನ್ ಇಲ್ಲಿ ಬ್ಯಾಂಕ್ಸ್ ಇಂದ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ, ಯಾವುದೇ ಅಪ್ಲಿಕೇಶನ್ ಇಂದ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದ್ರೆ ಫೋನ್ ಪೇ ಅಪ್ಲಿಕೇಶನ್ ಇಂದ ನೀವು ಇವಾಗ ಸಾಲನ ತಗೋಬಹುದು. ಅಂಡ್ ಅದು ಕೂಡ ಅಪ್ ಟು 5 ಲಕ್ಷ ರೂಪಾಯಿವರೆಗೆ. ಅಂಡ್ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಸಾಕು, ನೀವು ಫೋನ್ ಪೇ ಆಪ್ ಇಂದ ಸಾಲನ ತಗೋಬಹುದು. ಸೊ ಯಾವ ರೀತಿಯಾಗಿ ಇಲ್ಲಿ ಸಾಲ ಸಿಗುತ್ತೆ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು, ಫೋನ್ ಪೇ ಖುದ್ದಾಗಿ ಸಾಲ ಕೊಡುತ್ತಾ ಅಥವಾ ಇಲ್ವಾ, ಅಥವಾ ಯಾವ ರೀತಿಯಾಗಿ ಇಲ್ಲಿ ಸಾಲ ತಗೊಳೋದಿರುತ್ತೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈವನ್ ಇಲ್ಲಿ ನಾನು ನಿಮಗೆ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ, ಟೆನ್ಯೂರ್ ಎಷ್ಟಿರುತ್ತೆ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು, ಅಪ್ಲೈ ಮಾಡಿ ಕೂಡ ಪ್ರಾಸೆಸ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಕುಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗೈಸ್, ಫೋನ್ ಪೇ ಯಾರು ಯೂಸ್ ಮಾಡಲ್ಲ ಹೇಳಿ? ನಿಮ್ಮಲ್ಲಿ ಹಲವಾರು ಜನ ಫೋನ್ ಪೇ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರ್ತೀರಾ. ಮನಿ ಟ್ರಾನ್ಸ್ಫರ್ಗೋಸ್ಕರ ಆಗಿರ್ಬೋದು, ಬಿಲ್ ಪೇಮೆಂಟ್ಸ್ಗೋಸ್ಕರ ಆಗಿರ್ಬೋದು, ಇನ್ಶೂರೆನ್ಸ್ ಬೈ ಮಾಡೋಕ್ಕಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿರ್ಬೋದು, ಈವನ್ ಇಲ್ಲಿ ಹಲವಾರು ರೀತಿಯಲ್ಲಿ ಫೋನ್ ಪೇನ ನೀವು ಯೂಸ್ ಮಾಡ್ಕೊತಾ ಇರ್ತೀರಾ. ಸೊ ಇವಾಗ ಫೋನ್ ಪೇ ಅಪ್ಲಿಕೇಶನ್ ಇಂದ ಕೂಡ ನೀವು ಪರ್ಸನಲ್ ಲೋನ್ ತಗೊಬಹುದು. ಅಂಡ್ ಅದು ಕೂಡ ಅಪ್ ಟು 5 ಲಕ್ಷ ರೂಪಾಯಿವರೆಗೆ, ಈವನ್ 10 ಲಕ್ಷ ರೂಪಾಯಿ ಕೂಡ ಸಿಗುತ್ತೆ. ಅದು ಯಾವ ರೀತಿಯಾಗಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೀವು ಜಸ್ಟ್ ಏನು ಇಲ್ಲ, ಜಸ್ಟ್ ಲೋನ್ ಅಂತ ಕಮೆಂಟ್ ಮಾಡಿ, LOAN ಲೋನ್ ಅಂತ ಕಮೆಂಟ್ ಮಾಡಿ ಗೈಸ್. ಎಲ್ರಿಗೂ ಕೂಡ ಲೋನ್ ಸಿಗುತ್ತೆ, ಓಕೆನಾ? ಸೊ ಕಮೆಂಟ್ ಮಾಡಿದ್ರ ಬನ್ನಿ ಗೈಸ್, ಇವಾಗ ಫೋನ್ ಪೇ ಅಪ್ಲಿಕೇಶನ್ ನಲ್ಲಿ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬೇಕು ತಿಳ್ಕೊಳ್ಳೋಣ. ಗೈಸ್, ಮೊದಲದಾಗಿ ನೀವು ಪ್ಲೇ ಸ್ಟೋರ್ ಬನ್ನಿ. ಬಂದ ತಕ್ಷಣ ಫೋನ್ ಪೇ ಅಂತ ಸರ್ಚ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಒಳ್ಳಿಗೆ ಸಿಗುತ್ತೆ. ಸೊ ಇದನ್ನ ನೀವು ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ ಗೈಸ್. ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಈ ರೀತಿಯಾಗಿ ಇಂಟರ್ಫೇಸ್ ಅನ್ನೋದು ಬಂದಿದೆ. ಓಕೆ, ಸೊ ನೀವು ಇಲ್ಲಿ ಜಸ್ಟ್ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಲೋನ್ಸ್ ಅಂತ ಇರುತ್ತೆ. ಲೋನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪರ್ಸನಲ್ ಲೋನ್ ಅಂತ ಇರುತ್ತೆ. ನೋಡಿ, ಆಲ್ರೆಡಿ ಹೇಳಿದ್ನಲ್ವಾ 5 ಲಕ್ಷ ರೂಪಾಯಿವರೆಗೆ ನೀವು ಲೋನ್ ತಗೋಬಹುದು. ಈವನ್ ಇಲ್ಲಿ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೋಬಹುದು. ಮಿನಿಮಮ್ ಪೋರ್ಟ್ಫೋಲಿಯೋ ಇಲ್ಲಿ ಓಕೆ 15,000 ರೂಪೀಸ್ ಅನ್ನೋದಿದೆ. ಈ ಒಂದು ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಕೂಡ ನೀವು ಇಲ್ಲಿ ಲೋನ್ ತಗೋಬಹುದು. ಗೋಲ್ಡ್ ಮೇಲೆ ಕೂಡ ನೀವು ಇಲ್ಲಿ ಲೋನ್ ತಗೋಬಹುದು. ಅಪ್ ಟು 50 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಗೋಲ್ಡ್ ಲೋನ್ ಕೂಡ ಸಿಗುತ್ತೆ, ಬೈಕ್ ಲೋನ್ ಕೂಡ ಸಿಗುತ್ತೆ, ಕಾರ್ ಲೋನ್ ಕೂಡ ಸಿಗುತ್ತೆ. 50 ಲಕ್ಷ ರೂಪಾಯಿವರೆಗೆ ಹೋಮ್ ಲೋನ್ ಕೂಡ ಸಿಗುತ್ತೆ. 5 ಲಕ್ಷದಿಂದ 1 ಕೋಟಿವರೆಗೆ. ಈವನ್ ಇಲ್ಲಿ ಪ್ರಾಪರ್ಟಿ ಲೋನ್ ಕೂಡ ಸಿಗುತ್ತೆ 5 ಲಕ್ಷದಿಂದ 1 ಕೋಟಿವರೆಗೆ. ಓಕೆ, ಸೊ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಓನ್ಲಿ ಪರ್ಸನಲ್ ಲೋನ್ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ಪರ್ಸನಲ್ ಲೋನ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ಸೊ ಇಲ್ಲಿ ಲೋನ್ಸ್ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಪರ್ಸನಲ್ ಲೋನ್ 5 ಲಕ್ಷ ರೂಪಾಯಿವರೆಗೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ, ಅಪ್ಲಿಕೇಶನ್ಗೆ ರೀಡೈರೆಕ್ಟ್ ಮಾಡುತ್ತೆ. ಇವಾಗ ನಮ್ಗೆ ಏನು ಗೊತ್ತಾಯ್ತು ಅಂತಂದ್ರೆ, ಫೋನ್ ಪೇ ಅಪ್ಲಿಕೇಶನ್ ಇಲ್ಲಿ ಡೈರೆಕ್ಟ್ ಆಗಿ ಲೋನ್ ಕೊಡ್ತಾ ಇಲ್ಲ. ಹೌದು ಗೈಸ್, ಫೋನ್ ಪೇ ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ಲೋನ್ ಕೊಡ್ದೇನೆ ಇದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಥ್ರೂ ಲೋನ ಪ್ರೊವೈಡ್ ಮಾಡ್ತಾ ಇದೆ. ಲೈಕ್ ಇಲ್ಲಿ ಕ್ರೆಡಿಟ್ ಬಿ ಇದೆ, ನನ್ನ ಕೇಸಲ್ಲಿ ಕ್ರೆಡಿಟ್ ಬಿ ತೋರಿಸ್ತಾ ಇದೆ. ಸೊ ನಿಮಗೂ ಕೂಡ ಕ್ರೆಡಿಟ್ ಬಿ ತೋರಿಸ್ತಾ ಇರ್ಬೋದು, ಅಥವಾ DMI ಫೈನಾನ್ಸ್ ತೋರಿಸ್ತಾ ಇರ್ಬೋದು, ಅಥವಾ ಇಲ್ಲಿ ನಾವಿ ಅಪ್ಲಿಕೇಶನ್ ತೋರಿಸ್ತಾ ಇರ್ಬೋದು, ಮನಿ ವ್ಯೂ ಅಪ್ಲಿಕೇಶನ್ ತೋರಿಸ್ತಾ ಇರ್ಬೋದು. ಹೀಗೆ ಯಾವೆಲ್ಲ ಜೆನ್ಯೂನ್ ಅಪ್ಲಿಕೇಶನ್, RBI ರಿಜಿಸ್ಟರ್ಡ್ ಅಪ್ಲಿಕೇಶನ್ಸ್ ಇದಾವೋ ಅದನ್ನು ಮಾತ್ರ ಪ್ರಮೋಟ್ ಮಾಡ್ತಾ ಇದೆ ಫೋನ್ ಪೇ ಅಪ್ಲಿಕೇಶನ್. ಓಕೆ, ಆ್ಯಂಡ್ ಇಲ್ಲಿ ನೀವು ಲೋನ್ ತೊಗೊಳೋದ್ರಿಂದ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಲೋನ್ ತೊಗೋಬೋದು. ಆ್ಯಂಡ್ ಅದ್ರ ಜೊತೆಗೇನೆ ನೀವು ಇಲ್ಲಿ ಲೋನ್ನ ರೀಪೇಮೆಂಟ್ ಮಾಡ್ಕೋಬೋದು ಫೋನ್ ಪೇ ಅಪ್ಲಿಕೇಶನಿಂದನೇ. ಆ್ಯಂಡ್ ನನಗೆ ಸದ್ಯಕ್ಕೆ ಯಾವುದೇ ಲೋನ್ ಆಫರ್ ಕೊಡ್ತಾ ಇಲ್ಲ. ಏಕೆ ಅಂತಂದರೆ ಫೋನ್ ಪೇ ಅಪ್ಲಿಕೇಶನ್ ನನಗೆ ಯಾವುದೇ ಲೋನ್ ಆಫರ್ ಕೊಟ್ಟಿಲ್ಲ. ಆ್ಯಂಡ್ ನನ್ನ ಒಂದು ಲೊಕೇಶನ್ನಲ್ಲಿ ಅಪ್ಲಿಕೇಶನ್ಸ್ಗಳು ಲೋನ್ ಜಾಸ್ತಿ ಕೊಡ್ತೇ ಇರೋ ಕಾರಣದಿಂದ ಇವಾಗ ಸದ್ಯಕ್ಕೆ ನನಗೆ ಈ ಒಂದು ಪರ್ಸನಲ್ ಲೋನ್ ಸಿಗ್ತಾ ಇಲ್ಲ. ಬಟ್ ಆದರೆ ನಿಮಗೆ ಇಲ್ಲಿ 101% ಲೋನ್ ಸಿಗುತ್ತೆ. ಏಕೆಂತಂದರೆ ನೀವಿಲ್ಲಿ ದೊಡ್ಡ ದೊಡ್ಡ ಸಿಟೀಸ್ಗಳಲ್ಲಿ ವಾಸವಿರ್ತೀರ. ಸೊ ಅದಕ್ಕೆ ನಿಮಗೆ ಇಲ್ಲಿ 101% 5 ಲಕ್ಷ ರೂಪಾಯಿವರೆಗೆ ಲೋನ್ ಸಿಗುತ್ತೆ. ಸೊ ನೀವು ಇಲ್ಲಿ ಜಸ್ಟ್ ಅಪ್ಲೈ ಮಾಡ್ಕೊಬೇಕು ಅಷ್ಟೇ. ನಿಮ್ಮ ಕಡೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇತ್ತು ಅಂತಂದರೆ ಲೋನ್ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಈವನ್ ನೆಕ್ಸ್ಟು ಇಲ್ಲಿ ನಿಮ್ಮದು ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ದರೆ ಸ್ಯಾಲ್ರಿ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೊಡಬೇಕಾಗಿರುತ್ತೆ. ಓಕೆ, ಅದು 3 ತಿಂಗಳಿದ್ದು ಕೇಳಿದರೆ 3 ತಿಂಗಳಿದ್ದು ಕೊಡಿ, 6 ತಿಂಗಳಿದ್ದು ಕೇಳಿದರೆ 6 ತಿಂಗಳಿದ್ದು ಕೊಡಿ. ಓಕೆ, ಸೊ ಅಷ್ಟೇ ಇರುತ್ತೆ. ಮತ್ತಿನ್ನೇನು ಡಾಕ್ಯುಮೆಂಟ್ಸ್ ಆಗಲಿ ಮತ್ತೇನು ಕೇಳೋದಿಲ್ಲ. ಸೊ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕು. ಆ್ಯಂಡ್ ನೀವು ಇಲ್ಲಿ ಆಟೋ ಡೆಬಿಟನ್ನು ಸೆಟಪ್ ಮಾಡಿಕೆ ಕೇಳಿದರೆ ಆಟೋ ಡೆಬಿಟನ್ನು ಸೆಟಪ್ ಮಾಡಿಕೊಂಡು ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡ್ಕೊಂಡು ಇನ್ಸ್ಟೆಂಟ್ ಆಗಿ ಲೋನ್ ತೊಗೋಬೋದು. ಡೀಟೇಲಾಗಿ ನಾನು ವೀಡಿಯೋನ ಮಾಡಿದ್ದೀನಿ ಆಲ್ರೆಡಿ. ಲೋನ ತೊಗೊಂಬಿಟ್ಟು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವೀಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನ್ ನಮಗೆ ಕೊಟ್ಟಿದ್ದೀನಿ. ಆ ಒಂದು ವೀಡಿಯೋ ನೋಡಿ ಅಪ್ಲೈ ಮಾಡ್ಕೋಬೋದು. ಅದು ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನ್ ಆಗಿರುತ್ತೆ. ಓಕೆ, ಸೊ ನಿಮ್ಗೆ ಇವಾಗ ಗೊತ್ತಾಯ್ತು ಅಲ್ವಾ ಯಾವ ರೀತಿಯಾಗಿ ಲೋನ್ ತೊಗೋಬೇಕು ಅಂತ ಹೇಳ್ಬಿಟ್ಟು. ಓಕೆ, ಸೊ ನೀವು ಲೋನ ತಗೊಳ್ಳಿ. ಆ್ಯಂಡ್ ನೀವು ಇಲ್ಲಿ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ತೀರಾ ಅಂತಂದರೆ ನೀವು ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಕೋಬೋದು. ಸೊ ಸದ್ಯಕ್ಕೆ ನಂದು ಕ್ರೆಡಿಟ್ ಸ್ಕೋರ್ ನೀವು ನೋಡ್ತಾ ಇರ್ಬೋದು ಎಕ್ಸಲೆಂಟ್ ಇದೆ. ಸೊ ಅಂದ್ರೂ ಕೂಡ ನನಗೆ ಯಾಕೆ ಲೋನ್ ಸಿಗ್ತಾ ಇಲ್ಲ ಅಂತಂದರೆ, ಒಂದೊಂದು ಲೋನ್ ಅಪ್ಲಿಕೇಶನು ನನ್ನ ಒಂದು ಲೊಕೇಶನ್ನಲ್ಲಿ ಲೋನ್ ಕೊಡಲ್ಲ ಗೈಸ್. ಸೊ ಅದರ ಸಲಗೇನೆ ಈ ರೀತಿಯಾಗಿ ತೋರಿಸ್ತಾ ಇದೆ. ಓಕೆ, ಸೊ ಫೋನ್ ಪೇ ಅಪ್ಲಿಕೇಶನಲ್ಲಿ ಇದಲ್ಲದೆ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳು ಕೂಡ ಲಿಸ್ಟೆಡ್ ಇರ್ತವೆ. ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ಅವುಗಳು ಎಲ್ಲಿರ್ತವೆ ಅಂತಂದರೆ
ಇಲ್ಲಿ ಬ್ಯಾನರಲ್ಲಿ ಆ್ಯಡ್ಸ್ ಅನ್ನೋದು ರನ್ ಆಗ್ತಿರುತ್ತೆ, ನೀವು ನೋಡ್ಕೋಬೋದು ಈ ರೀತಿಯಾಗಿ. ಈ ಒಂದು ಬ್ಯಾನರಲ್ಲಿ ಆ್ಯಡ್ಸ್ ರನ್ ಆಗ್ತಾ ಇತ್ತು ಅಂತಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಕೂಡ ಮಾಡ್ಕೋಬೋದು. ಸೊ ಸೇಫ್ ಅಂತಲೇ ಹೇಳ್ಬೋದು, ಯಾಕಂತಂದರೆ ಫೋನ್ಪೇ ಅಪ್ಲಿಕೇಶನ್ನೇ ಇಲ್ಲಿ ಪ್ರಮೋಟ್ ಮಾಡ್ತಾ ಇದೆ ಅಂತಂದರೆ ಅವು ಸೇಫ್ ಆ್ಯಂಡ್ ಸೆಕ್ಯೂರ್ ಅಪ್ಲಿಕೇಶನ್ನೇ ಆಗಿರ್ತವೆ. ಅದರಲ್ಲಿ ಯಾವುದೇ ಡೌಟ್ ಇಟ್ಕೊಳಕ್ಕೆ ಹೋಗಬೇಡಿ ಗೈಸ್. ಓಕೆ, ಆ್ಯಂಡ್ ಇನ್ನೊಂದೇನು ಅಂತಂದರೆ ನಮ್ಮ ಚಾನಲಲ್ಲಿ ನಾವು 5 ಇಯರ್ಸಿಂದನೂ ಕೂಡ ನಾವು ಈ ಒಂದು ಲೋನ್ ಅಪ್ಲಿಕೇಶನ್ಸನ್ನು ರಿವ್ಯೂ ಮಾಡ್ತಾ ಇದ್ದೀವಿ ಅಲ್ವಾ. ನಮ್ಮ ಒಂದು ಚಾನಲಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಅಪ್ಲಿಕೇಶನ್ಸ್ಗಳನ್ನು ಮಾತ್ರ ತೊಗೊಂಬರ್ತೀವಿ ಆ್ಯಂಡ್ ಜೆನ್ಯೂನ್ ಅಪ್ಲಿಕೇಶನ್ಸ್ಗಳನ್ನು ಮಾತ್ರ ನಾವು ರಿವ್ಯೂ ಮಾಡ್ತೀವಿ ಗೈಸ್. ಓಕೆನಾ. ಸೊ ಯಾವುದೇ ಫೇಕ್ ಅಪ್ಲಿಕೇಶನ್ಸನ್ನು ನಾವು ತೊಗೊಂಡು ಬರಲ್ಲ. ಸೊ ಇದು ನಮ್ಮ ಒಂದು ಕನ್ಸರ್ನ್ ಆಗಿರುತ್ತೆ ನಿಮ್ಮ ಕುರಿತು, ಏಕೆಂತಂದರೆ ನೀವು ನಿಮ್ಮದು ಡಾಟಾನ ಸೆಕ್ಯೂರ್ ಮಾಡ್ಕೊಳೋದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಆ್ಯಂಡ್ ಓಕೆನಾ. ಸೊ ನಾವೇನು ಜಸ್ಟ್ ಇಲ್ಲಿ ದುಡ್ಡು ಮಾಡೋಕ್ಕಂತ ಇಲ್ಲ, ಸೊ ನಿಮಗೆ ಹೆಲ್ಪ್ ಮಾಡೋಕ್ಕಂತಲೇ ಇರೋದು. ಓಕೆನಾ. ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಎಸ್ ಗೈಸ್, ಇಷ್ಟಿರುತ್ತೆ. ಆ್ಯಂಡ್ ಇವಾಗ ಯಾವ ರೀತಿಯಾಗಿ ಲೋನ್ ರೀಪೇಮೆಂಟ್ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಗೈಸ್. ಇವಾಗ ಲೋನ್ ರೀಪೇಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನೀವು ಇಲ್ಲಿ ಫೋನ್ಪೇ ಅಪ್ಲಿಕೇಶನಿಂದ ತಗೊಳ್ಳಿ ಅಥವಾ ಬೇರೆ ಲೋನ್ ಅಪ್ಲಿಕೇಶನಿಂದ ಆದರೂ ಕೂಡ ಲೋನ್ ತಗೊಳ್ಳಿ, ನೀವು ಇಲ್ಲಿ ರೀಪೇಮೆಂಟನ್ನು ಮಾಡ್ಕೋಬೋದು. ಓಕೆ, ಸೊ ಯಾವ ರೀತಿಯಾಗಿ ಇವಾಗ ತಿಳ್ಕೊಳ್ಳೋಣ. ಸರ್ಚ್ ಆಪ್ಷನ್ ಇದೆ ಅಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಲೋನ್ ರೀಪೇಮೆಂಟ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಫಸ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೋನ್ ರೀಪೇಮೆಂಟ್ ಆಪ್ಷನ್ಸ್ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ನೀವು ಜಸ್ಟ್ ಲೋನ್ ರೀಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ತೋರಿಸ್ತಾರೆ. ಆಲ್ರೆಡಿ ಇಲ್ಲಿ ಲೆಂಡರ್ಸ್ ಆಲ್ರೆಡಿ ಇಲ್ಲಿ ಲಿಸ್ಟೆಡ್ ಇರ್ತಾರೆ. TVS ಕ್ರೆಡಿಟ್ ಆಗಿರ್ಬೋದು, ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಆಗಿರ್ಬೋದು, DMF ಫೈನಾನ್ಸ್ ಮತ್ತು HDFC ಬ್ಯಾಂಕ್ ರಿಟೇಲ್ ಅಸೆಟ್ಸ್ ಆಗಿರ್ಬೋದು. ಹೀಗೆ ಹೋಮ್ ಕ್ರೆಡಿಟ್ ಇದೆ, IFL ಇದೆ. ಓಕೆ, ಸೊ ನೀವು ಎದರಲ್ಲಿ ಲೋನ್ ತೊಗೊಂಡಿದ್ದೀರಾ ನೋಡಿ, ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಲೆಟ್ ಸಪೋಸ್ ಇವಾಗ ಅದೇ ಕ್ರೆಡಿಟ್ ಬಿನೇ ಅನ್ಕೊಳ್ಳೋಣ. ಸೊ ನಾನು ಕ್ರೆಡಿಟ್ ಬಿನೇ ಇಲ್ಲಿ ಸರ್ಚ್ ಮಾಡ್ಕೊತೀನಿ. ಓಕೆನಾ. ಸೊ ಫೋನ್ಪೇ ಇದನ್ನು ಪ್ರಮೋಟ್ ಮಾಡಿತ್ತಲ್ವ, ಸೊ ನನಗಿದು ಕೊಟ್ಟಿದೆ ಅಂದರೆ ಕ್ರೆಡಿಟ್ ಬಿ ನನಗೆ ಆಫರ್ ಮಾಡಿದೆ. ನಿಮಗೆ ಬೇರೆ ಅಪ್ಲಿಕೇಶನ್ ಕೂಡ ಆಫರ್ ಮಾಡ್ಬೋದು. ಓಕೆ, ಸೊ ಅದು ಡಿಪೆಂಡ್ ಆಗುತ್ತೆ. ಬಟ್ ನನಗೆ ಇಲ್ಲಿ ಕ್ರೆಡಿಟ್ ಬಿ ಆಫರ್ ಮಾಡಿರೋದ್ರಿಂದ ನಾನು ಇಲ್ಲಿ ಕ್ರೆಡಿಟ್ ಬಿ ಸರ್ಚ್ ಮಾಡ್ಕೊಂಡಿದ್ದೆ. ಸೊ ಕ್ರೆಡಿಟ್ ಬಿ ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ, ನೋಡ್ತಾ ಇರ್ಬೋದು. ಕ್ರೆಡಿಟ್ ಬಿ ಬಂತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ತಕ್ಷಣ OTP ಬಂದರೆ OTP ಹಾಕೊಳ್ಳಿ, ಇಲ್ಲಾಂದರೆ ಜಸ್ಟ್ ಅದು ನಿಮಗೆ ಫೆಚ್ ಮಾಡಿ ತೋರಿಸುತ್ತೆ. ತೋರಿಸಿದಾದ್ಮೇಲೆ ನೀವು ಅಲ್ಲಿಂದಲೇ ಡೈರೆಕ್ಟಾಗಿ ರೀಪೇಮೆಂಟ್ ಮಾಡ್ಕೊಂಬಿಡ್ಬೋದು, ನಿಮ್ಮದು ರೀಪೇಮೆಂಟ್ ಆಗಿಬಿಡುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಅಪ್ಲಿಕೇಶನ್ ಇದ್ದಾವೆ. ನೀವು ಎದರಲ್ಲಿ ಲೋನ್ ತೊಗೊಂಡಿದ್ದೀರಾ ನೋಡಿ, ಜಸ್ಟ್ ಸರ್ಚ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿಕೊಂಡು ಜಸ್ಟು ನೀವು ಲೋನ್ನ ರೀಪೇಮೆಂಟ್ ಮಾಡ್ಕೋಬೋದು. ಓಕೆ, ಈ ರೀತಿಯಾಗಿ ಲೋನ್ ಕೂಡ ನೀವು ರೀಪೇಮೆಂಟ್ ಮಾಡ್ಕೊಳೋದಿರುತ್ತೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಈ ವಿಡಿಯೋ ರಿಗಾರ್ಡಿಂಗ್ ಕಮೆಂಟ್ನಲ್ಲಿ ತಿಳಿಸಿ, ನಮಗೆ ರಿಪ್ಲೈ ಮಾಡ್ತೀನಿ ಗೈಸ್. ಓಕೆ, ಎಲ್ರಿಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಸೊ ಯಾಗೈಸ್ ಇದಾಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಫೋನ್ಪೇ ಅಪ್ಲಿಕೇಶನಿಂದ ಲೋನ್ನ ತಗೋಬೋದು. ಓಕೆನಾ. ಸೊ ಯಾಗೈಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.